ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಖಿತಾ ಸ್ವಾಮಿ. ಇದೇ ಮೇ 16ಕ್ಕೆ ನಮ್ಮ ಸಿನಿಮಾ ಟಕೀಲಾ ರಿಲೀಸ್ ಆಗ್ತಾ ಇದೆ. ಸೊ ಟಕೀಲಾ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಒಂದು ಡ್ರಿಂಕ್ ಅಥವಾ ಒಂದು ಫನ್ ಲವಿಂಗ್ ಪಿಕ್ಚರ್ ಅಂತ ಅನ್ಕೊಳ್ತಾರೆ. ಖಂಡಿತವಾಗ್ಲೂ ನಿಜ. ಅಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ದಟ್ ನಮ್ಮ ಸಿನಿಮಾದಲ್ಲಿ ಬೇರೆ ಹಲವಾರು ಅವೇರ್ನೆಸ್ ನ ಕ್ರಿಯೇಟ್ ಮಾಡುವಂತ ಒಂದು ಸಬ್ಜೆಕ್ಟ್ ಕೂಡ ಇದೆ. ಐ ಥಿಂಕ್ ಆ ಒಂದು ವಿಷಯಕ್ಕೆ ನಮ್ಮ ಸಿನಿಮಾನ ನೀವೆಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಡ್ ಲೆಟ್ಸ್ ಟಾಕ್ ಅಬೌಟ್ ಟಕೀಲಾ ನಾವು. ಟಕೀಲಾ ಸಿನಿಮಾದಲ್ಲಿ ಪಾತ್ರ ಅಂತ ಹೇಳಿದ್ರೆ ಇಟ್ಸ್ ವೆರಿ ಒಂಥರ ಆ ಹುಡುಗಿಗೆ ಅವಳ ಜಗತ್ತೇ ಅವಳ ಗಂಡ ಆಗಿರ್ತಾನೆ. ಸೊ ಅವಳು ಏನಂತಂದ್ರೆ ಏನೋ ನನ್ನ ಗಂಡ ಯಾವಾಗ ಬರ್ತಾನೆ ಆಫೀಸಿಂದ, ನನ್ನ ಗಂಡಕ್ಕೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಡ್ಲಿ, ಅವಳು ಭ್ರಮೆಯಲ್ಲೇ ಇರ್ತಾಳೆ ಯಾವಾಗ್ಲೂ. ಸೊ ಆ ತರ ಒಂದು ತುಂಬಾ ಮುದ್ದು ಹುಡುಗಿ ಅಂತ ಕ್ಯಾರೆಕ್ಟರ್. ಒಂದು ಹೊಸದಾಗಿ ಮದ್ವೆ ಆಗಿರುವಂತ ಒಂದು ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ನಿಮ್ಗೆ ಓಪನಿಂಗ್ ಶಾರ್ಟ್ ಗಳಲ್ಲಿ ಒಂದು ಗಂಡ ಹೆಂಡತಿ ಅನ್ನೋ ಫೀಲಿಂಗ್ ನ ಕೊಡುತ್ತೆ. ಸೊ ಈ ತರ ಒಂದು ಕ್ಯಾರೆಕ್ಟರ್ ಇರೋ ಹುಡುಗಿ ಲೈಫ್ ಅಲ್ಲಿ ಇವಳಿಗೆ ಏನೇನೆಲ್ಲಾನು ಏನು ಅವಳಿಗೆ ಸ್ಟೇಜಸ್ ಬರುತ್ತೆ, ಯಾವ್ಯಾವ ತರ ರಿಲೇಶನ್ಶಿಪ್ ಅಲ್ಲಿ ಸ್ಟೇಜಸ್ ಬರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಐ ಥಿಂಕ್ ಅಟ್ ದ ಎಂಡ್ ಈ ಕ್ಯಾರೆಕ್ಟರ್ ನೀವು ಬಿಗಿನಿಂಗ್ ಅಲ್ಲಿ ಈ ಒಂದು ಕ್ಯಾರೆಕ್ಟರ್ ನೋಡಿರ್ತೀರಾ. ನಾನು ಅಪ್ಸರಾ ಅಂತ ಮಾಡಿರೋದು. ಸೊ ಅಪ್ಸರಾನ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡೋದಕ್ಕೂ ಅಟ್ ದ ಎಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡೋದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಪಾತ್ರ ಅದರಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಇದೆ. ಧರ್ಮ ಸರ್ ಅವರು ಏನೋ ನೀವೆಲ್ಲರೂ ನೋಡಿದ್ರೆ ವೆರಿ ಸ್ವೀಟ್ ಪರ್ಸನ್. ಚಾಕ್ಲೇಟ್ ಬಾಯ್ ಅಂತ ಹೇಳಿದ್ರು ಖಂಡಿತವಾಗ್ಲೂ ನಿಜ. ಅವರು ಕಂಫರ್ಟ್ನೆಸ್ ನನಗೆ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಕೊಟ್ಟಿದ್ದಾರೆ. ಬಿಕಾಸ್ ಏನಾಗ್ಬೋದು, ಈಗ ಆಸ್ ಅ ಗರ್ಲ್ ಅಂದ್ರೆ ನಾನು ಹೊಸದಾಗಿ ನಾನು ಮಾಡ್ಬೇಕಾದ್ರೆ ಯಾವುದೇ ಒಂದು ನಮ್ಮ ಕೋ ಆರ್ಟಿಸ್ಟ್ ಜೊತೆಗೆ ಅವನ ಕಂಫರ್ಟ್ನೆಸ್ ಇದ್ರೇನೆ ನಮ್ಗೆ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಕಾಣಿಸೋದು. ಅಂಡ್ ಈ ಸಿನಿಮಾದಲ್ಲಿ ಸ್ಪೆಷಲಿ ನಾನು ಹೇಳಿದಾಗೆ ಗಂಡ ಹೆಂಡತಿ ಅನ್ನೋ ಒಂದು ಸಬ್ಜೆಕ್ಟ್ ಇರುವಾಗ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಸ್ ಕೂಡ ಇದೆ. ಅಂಡ್ ಆ ಒಂದು ವಿಷಯದಲ್ಲಿ ಹಿ ರಿಯಲಿ ಕೋಆಪರೇಟೆಡ್ ವೆರಿ ವೆಲ್ ಅಂಡ್ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್. ವರ್ಕಿಂಗ್ ವಿತ್ ಹಿಮ್ ವಾಸ್ ವೆರಿ ಸ್ಪೆಷಲ್ ಅಂಡ್ ವೆರಿ ನೈಸ್. ಸವಾಲು ಅಂದ್ರೆ ಪ್ರತಿಯೊಬ್ಬರಿಗೂ ಆಸ್ ಅನ್ ಆರ್ಟಿಸ್ಟ್ ದಿನಕ್ಕೆ ಒಂದೊಂದು ಕಲಿಯೋದು ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಸೊ ಅದು ತುಂಬಾ ಮೇಜರ್ ಆಗಿ ನಾನು ಆ ತರ ಒಂದು ಎದುರಿಸಿದೆ ಅಂತ ಏನ್ ಹೇಳೋಕೆ ಇಷ್ಟಪಡಲ್ಲ. ಬಟ್ ಲೈಫ್ ಸ್ಟೇಜಸ್ ಏನ ಆಸ್ ಅ ಕಲಾವಿದರಿಗೆ ನಮ್ಗಿರೋದು ಒಂದ್ಸತಿ ಶೂಟಿಂಗ್ ಸೆಟ್ಟಿಗೆಲ್ಲ ಹೋದ್ಮೇಲೆ ಒಂದ್ ಶೆಡ್ಯೂಲ್ ಆಗುತ್ತೆ, ಮತ್ತೆ ನಮಗೆ ಬ್ರೇಕ್ ಬರುತ್ತೆ, ಮತ್ತೆ ಇನ್ನೊಂದು ಶೆಡ್ಯೂಲ್ ಆಗುತ್ತೆ. ಒಂದು ಸಿನಿಮಾ ಮುಗಿದ್ಮೇಲೆ ಆ ಬ್ರೇಕ್ ಟೈಮ್ ಇರುತ್ತಲ್ಲ ಅದನ್ನ ಕಿಲ್ ಮಾಡಕ್ಕೆ ಪೇಷನ್ಸ್ ಇರಬೇಕು. ಯಾಕಂದ್ರೆ ಸಿನಿಮಾ ಮುಗಿಸಿದ್ಮೇಲೆ ನೆಕ್ಸ್ಟ್ ಸಿನಿಮಾ ಅವಕಾಶಕ್ಕೆ ನಾವೆಲ್ಲೋ ತುಂಬಾ ದುಡುಕ್ತಾರೆ. ಸೊ ಕಲಾವಿದರಿಗೆ ಆ ಪೇಷನ್ಸ್ ಅನ್ನೋ ಒಂದು ಏನಂದ್ರೆ ಅದೇ ಒಂದು ದೊಡ್ಡ ಸ್ಟ್ರಗಲ್ ಆಗ್ಬಿಡುತ್ತೆ. ಪೇಷನ್ಸ್ ಇದ್ರೆ ಏನೋ ಒಂದು ತುಂಬಾ ಡೆಸ್ಪರೇಟ್ ಆಗಿ ಆ ಕ್ಯಾರೆಕ್ಟರ್ ಮಾಡೋಣ ಇದ್ ಮಾಡೋಣ, ಅಯ್ಯೋ ಮನೇಲಿ ಕೂತಿದ್ದೀನಿ ಅನ್ನೋ ಒಂದು ಥಾಟ್ ಬರ್ದೇ ಹೋದ್ರೆ ಐ ಥಿಂಕ್ ಫಾರ್ ಎವ್ರಿ ಆರ್ಟಿಸ್ಟ್ ಐ ಫೀಲ್ ಅದೇ ಒಂದು ಸ್ಟ್ರಗ್ಲಿಂಗ್ ಸ್ಟೇಜ್ ಅಂತ ಅನ್ಸುತ್ತೆ. ಟಕೀಲಾ ಸಿನಿಮಾದಲ್ಲಿ ಯಾಕಂದ್ರೆ ನೀವು ನೋಡಿದಾಗ ಟಕೀಲಾ ಅಂತ ಬಂದ ತಕ್ಷಣ ಸಮ್ವೇರ್ ರಿಗಾರ್ಡಿಂಗ್ ಆ ಒಂದು ವಿಮೆನ್ ಕಾನ್ಸೆಪ್ಟ್ ಬರುತ್ತೆ. ಸೊ ಟಕೀಲಾ ಸಿನಿಮಾದಲ್ಲಿ ಫ್ರಮ್ ದ ಬಿಗಿನಿಂಗ್ ಟು ದ ಕ್ಲೈಮ್ಯಾಕ್ಸ್ ಆ ಒಂದು ಪಾತ್ರಕ್ಕೆ ತುಂಬಾ ಸ್ಟ್ರೆಂತ್ ಇದೆ, ಪ್ರಾಮುಖ್ಯತೆ ಇದೆ. ನನ್ನ ಪಾತ್ರ ಯಾಕಂದ್ರೆ ಟಕೀಲಾ ಅಂದ ತಕ್ಷಣ ಎಲ್ಲೋ ಒಂದು ಹುಡುಗಿಗೆ ರಿಲೇಟ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ. ಅಂಡ್ ಹೇಳಿದಾಗ ವೇರಿಯೇಷನ್ಸ್ ಕೂಡ ಇದೆ. ಇದರಲ್ಲಿ ಒಂದು 3 ಶೇಡ್ಸ್ ಬರುತ್ತೆ. ಒಂದು ರೊಮ್ಯಾಂಟಿಕ್ ಆಗಿರ್ಬೋದು, ಒಂದು ಆ ಮುದ್ದತೆಯನ್ನು ತೋರಿಸಲಿಕ್ಕೆ, ಒಂದು ಕಂಪ್ಲೀಟ್ ಸ್ವಲ್ಪ ನೆಗೆಟಿವ್ ಶೇಡ್ ಅಲ್ಲಿ ಹೋಗುತ್ತೆ. ಐ ಥಿಂಕ್ ಈ 3 ವೇರಿಯೇಷನ್ಸ್ ಅಲ್ಲಿ ವೇಟೇಜ್ ಇದೆ. ಆಫ್ಕೋರ್ಸ್ ನನ್ನ ಫೇವ್ರೆಟ್ ಸಾಂಗ್ ಅಂತ ಕೇಳಿದ್ರೆ ಟೈಟಲ್ ಟ್ರ್ಯಾಕ್ ಟಕೀಲಾ. ಬಿಕಾಸ್ ವೆರಿ ಸ್ಪೆಷಲ್. ಯಾಕಂದ್ರೆ ಎಲ್ಲ ಆರ್ಟಿಸ್ಟ್ಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದು ಬೇಕಾಗುತ್ತೆ. ಅದು ನಾವು ಸಿನಿಮಾದಲ್ಲಿ ಸೀನ್ ವೈಸ್ ಹೋದಾಗ ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸ್, ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಕೊಳಕ್ ಹೋಗ್ತೀವಿ. ಬಟ್ ಸಾಂಗ್ ಅಂತ ಬಂದಾಗ ಅದೇ ಜಾಸ್ತಿ ರೀಚ್ ಆಗೋದು ಜನಕ್ಕೆ. ಸೊ ಆ ಒಂದು ಇದರಲ್ಲಿ ನನಗೆ ತುಂಬಾ ಸ್ಪೆಷಲ್ ಅಡ್ವಾಂಟೇಜ್ ಸಿಕ್ಕಿದ್ದು ಟೈಟಲ್ ಟ್ರ್ಯಾಕ್. ಯಾಕಂದ್ರೆ ಸೋಲೋ ಪರ್ಫಾರ್ಮೆನ್ಸ್ ನಮ್ಮ ಡ್ಯಾನ್ಸಸ್ ಜೊತೆ ನಾನು ಮಾಡಿದ್ದೀನಿ, ಅದಕ್ಕೆ ನನಗೆ ತುಂಬಾ ಸ್ಪೆಷಲ್. ಬೋಲ್ಡ್ ಲುಕ್ ಅಂತ ಹೇಳಿದ್ರೆ ಕಂಟೆಂಟಿಗೆ ಬೇಕಾದ್ರಿಂದ ಇದರಲ್ಲಿ ಬೋಲ್ಡ್ ಲುಕ್ ಆಗಿ ನೀವು ನೋಡ್ಬೋದು.
ಅಂಡ್ ಬೋಲ್ಡ್ ಅಂದ ತಕ್ಷಣ ಪೀಪಲ್ ತುಂಬಾ ಜಡ್ಜ್ ಮಾಡಕ್ ಹೋಗ್ಬಿಡ್ತಾರೆ. ಹೊಸ ಹುಡುಗಿ ಆಲ್ರೆಡಿ ಬಂದ ತಕ್ಷಣ ಬೋಲ್ಡ್ ಮಾಡ್ಬಿಟ್ಟಲ್ಲ, ಹೇಗೆ ಏನು ಅಂತ. ಐ ಥಿಂಕ್ ಇವಾಗ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಾಗಲಿ, ನಮ್ಮ OTT ಪ್ಲಾಟ್ಫಾರ್ಮ್ಸ್ ಅಲ್ಲಾಗಲಿ ನಿಮ್ಗೆ ಎಲ್ಲಾ ತರ ಕಂಟೆಂಟ್ ಸಿಗ್ತಾ ಇದೆ. ಜನಕ್ಕೆ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಯಾವ ತರ ಬೇಕಾದ್ರೂ ಕಂಟೆಂಟ್ಸ್ ನ ನೋಡೋ ಒಂದು ಆಪ್ಷನ್ ಬಂದ್ಮೇಲೆ ಬೋಲ್ಡ್ ಅಥವಾ ಡಿ ಗ್ಲಾಮ್ ಅನ್ನೋದನ್ನ ವ್ಯತ್ಯಾಸನ ಮಾಡಕ್ ಹೋಗ್ಬಾರ್ದು. ಜಸ್ಟ್ ಯು ಲುಕ್ ಎಟ್ ದಟ್ ಆಸ್ ಅ ಕ್ಯಾರೆಕ್ಟರ್. ಆ ಒಂದು ಕಥೆಗೆ ಆ ಕ್ಯಾರೆಕ್ಟರ್ ಬೇಕಿತ್ತು, ಅದೊಂದು ಸೀನ್ ಬೇಕಿತ್ತು ಅಂತ ನಾವು ನೋಡ್ಬೇಕು. ಬಿಟ್ರೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡೋದು, ಇದು ಬೋಲ್ಡ್ ಇದೆ, ಇದು ರೊಮ್ಯಾಂಟಿಕ್ ಇದೆ, ಇದು ಅದೇ ಡಿ ಗ್ಲಾಮ್ ಇದೆ, ಆ ಒಂದು ಟ್ಯಾಗ್ ಲೈನ್ ನ ಕೊಡಬಾರ್ದು ಅಂತ ನಾನು ಅನ್ಕೊಳ್ತೀನಿ. ಬಿಕಾಸ್ ಕ್ಯಾರೆಕ್ಟರ್ ಬೇಕಾಗಿರೋದನ್ನ ನಾನು ಮಾಡಿದ್ದೀನಿ. ನನ್ನ ಹಿಂದೆ ನಂದು 3 ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ಟಕೀಲಾ ಅನ್ನೋದು ನನಗೆ ನನಗೆ ಆಕಾಶವಾಣಿಗೆ ನನ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದು ಜನಕ್ಕೆ ಮುಖ ಪರಿಚಯ ಆಗಿದ್ದು ಅಲ್ಲಿಂದಾನೆ ಜಾಸ್ತಿ. ಅಲ್ಲಿ ನನ್ನ ಅಂದ್ರೆ ಟ್ಯಾಲೆಂಟ್ ಅಂದ್ರೆ ನಾನು ಆಕ್ಟ್ ಮಾಡೋದನ್ನ ನೋಡಿ ಎಷ್ಟೊಂದು ಗುರುತಿಸಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಟಕೀಲಾ ಅಂತ ಬಂದ ತಕ್ಷಣ ಈ ಚಿತ್ರ ತಂಡನೇ ಒಂದು ಹೈ ಪವರ್ ವೋಲ್ಟೇಜ್ ಇರುವಂತ ತಂಡ. ಯಾಕೆ ಅಂದ್ರೆ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಅಂಡ್ ನಮ್ಮ ಕ್ಯಾಮರಾಮನ್ PKH ದಾಸ್ ಸರ್ ಆಗಿದ್ದಾರೆ, ಮತ್ತೆ ನಮ್ಮ ಪ್ರೊಡ್ಯೂಸರ್ ನಾಕ್ಷತ್ ಅವರು. 3 ಜನರು ದೇ ಆರ್ ವೆರಿ ಗುಡ್ ಡೈರೆಕ್ಟರ್ಸ್. 3 ಜನನು ಡೈರೆಕ್ಟರ್ಸ್. ಬಟ್ ಈ ಒಂದು 3 ಜನ ಡೈರೆಕ್ಟರ್ಸ್ ಈ ತರ ಟೆಕ್ನಿಷಿಯನ್ಸ್ ಇದೆಲ್ಲ ಹೈ ವೇಟೇಜ್ ಇರೋ ಟೆಕ್ನಿಷಿಯನ್ಸ್. ಸೊ ಇದು ನಮ್ಗೆ ಐ ಥಿಂಕ್ ಆನ್ ದಿ ಹೋಲ್ ಸಿನಿಮಾಗೆ ಪ್ಲಸ್ ಆಗಿದೆ. ಅಂಡ್ ಆಲ್ಸೋ ವರ್ಕಿಂಗ್ ವಿತ್ ಧರ್ಮ ಸರ್, ರೀಸೆಂಟ್ಲಿ ಅವ್ರು ಬಿಗ್ ಬಾಸ್ ಇಂದ ಕೂಡ ಬಂದಿದ್ದಾರೆ. ಅಂಡ್ ಈ ನಮ್ದೊಂದು ಟ್ರೆಂಡಿಂಗ್ ಸಾಂಗ್ ಕೂಡ ಹಿಟ್ ಆಗಿದೆ. ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಐ ಥಿಂಕ್ ದಿಸ್ ಮೇ ಗೋ ಇನ್ ದ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸುತ್ತೆ. ಮುಂದೆ ನಂದು ಮುದುಡಿದ ಎಲೆಗಳು ಅಂತ ಪಂಕಜ್ ನಾರಾಯಣ್ ಜೊತೆ ರಿಲೀಸ್ ರೆಡಿ ಇದೆ. ಅಂಡ್ ಪ್ರಥಮ್ ಜೊತೆ ಫಸ್ಟ್ ನೈಟ್ ವಿತ್ ದೇವ ಅನ್ನೋ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಅಂಡ್ ಸೈಲೆನ್ಸ್ ಅನ್ನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ರಿಲೀಸಿಗೆ ಕೂಡ ರೆಡಿ ಇದೆ. ಲೈಫ್ ಅಲ್ಲಿ ಎಲ್ಲರಿಗೂ ಒಂದು ಮೋಸ ಅನ್ನೋದು ಆಗೇ ಇರುತ್ತೆ, ಅಥವಾ ಏನೋ ಒಂದು ಕಳ್ಕೊಂಡಿರ್ತಾರೆ. ಸೊ ಈ ತರದ ಒಂದು ಮನಸ್ಸಿರೋ ವ್ಯಕ್ತಿಗಳಿಗೆ ಒಂದು ಯಾಕೆ ಲೈಫ್ ಅಲ್ಲಿ ಇವರು ಈ ತರ ಮೋಸ ಹೋದ್ರು, ಅಥವಾ ಯಾಕೆ ಇವರು ಇನ್ನೊಬ್ರಿಗೆ ಮೋಸ ಮಾಡಿದ್ರು ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಕ್ವೆಶನ್ ಮಾರ್ಕ್ ಇದ್ದೇ ಇರುತ್ತೆ. ಅಯ್ಯೋ ನಾನು ಇವ್ರಿಗೆ ಮೋಸ ಮಾಡ್ಬೇಕಲ್ಲ ಅನ್ನೋ ಒಂದು ಯಾವಾಗ ನೀನು ಅದನ್ನ ನಿಲ್ಸ್ಬೇಕಿತ್ತು. ಬಿಕಾಸ್ ನಮ್ಗೆ ಯಾವುದೇ ಕೆಲಸ ತಗೊಳ್ಳಿ, ಏನಾದ್ರು ಒಂದು ಮಾಡ್ಬೇಕಾ ಮಾಡ್ಬಾರ್ದಾ ಅಂತ ಒಂದು ಸೆಕೆಂಡ್ ಥಾಟ್ ಬಂದ್ಬಿಟ್ರೆ ನೀವು ಮಾಡ್ತಿರೋದು ಖಂಡಿತವಾಗ್ಲೂ ತಪ್ಪೇ. ಒಂದ್ ಕೆಲಸ ಮಾಡೋಕೆ ನಾವು ಈಗ ಮಾಡ್ಬಿಡ್ತೀವಿ ಅಂದ್ರೆ ನಮ್ಗೆ ಯಾವ್ದು ಥಾಟ್ಸ್ ಇರಲ್ಲ. ಈ ಕೆಲಸ ಮಾಡ್ತಿದೀನಿ ಅಯ್ಯೋ ಏನ್ ಅನ್ಕೊಂತಾರೋ ಏನೋ ಅಂತ ಅನ್ಸ್ಬಿಟ್ರೆ ಓಕೆ ನಿನ್ನದು ನೆಗೆಟಿವ್ ಅಲ್ಲೇ ಹೊರಟೋಗ್ಬಿಡುತ್ತೆ. ಸೊ ಈ ತರ ಒಂದು ಕಂಟೆಂಟ್ ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಡೀತಾ ಇರೋಂತ ಒಂದು ಸಬ್ಜೆಕ್ಟ್. ಅಂಡ್ ಆಲ್ಸೋ ಈ ಹಲವಾರು ಕೇಸಸ್ಗಳು ಇದೆ. ನಾವಿವಾಗ ನೋಡ್ಬೋದಿದ್ರೆ ಎಷ್ಟೊಂದು ಜನ ಡಿವೋರ್ಸಸ್ ಆಗ್ತಾ ಇದೆ. ಅಂಡ್ ಯಾಕೆಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ರಿಲೇಶನ್ಶಿಪ್ ಕೊಡ್ಬೇಕಾದಂತ ವ್ಯಾಲ್ಯೂ ಕೊಡ್ತಾ ಇಲ್ಲ. ಹುಡುಗಿನ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾನೆ, ಇವ್ರು ಎಲ್ಲೂ ಹೋಗಲ್ಲ ಬಿಡು ವಾಪಸ್ ಬಂದೇ ಬರ್ತಾಳೆ ಅನ್ನೋ ತರ. ಹುಡುಗಿ ಅಯ್ಯೋ ಇವನ್ ಹತ್ರ ಬೈಕ್ ಇದೆ, ಅಯ್ಯೋ ಅವನ ಹತ್ರ ಕಾರ್ ಇದೆ, ಇವನ್ ಬಿಟ್ಟು ಅವನ ಹತ್ರ ಹೋದ್ರೆ ಇವ್ನು ಲೈಫ್ ಸಗದಾಗಿರುತ್ತೆ. ಇಲ್ಲಾಂದ್ರೆ ಹುಡುಗಿರು ತುಂಬಾ ಸೆಟಲ್ ಆಗ್ಬಿಟ್ಟಿದ್ದಾನೆ ಇವನ ಮದ್ವೆ ಆಗ್ಬಿಟ್ರೆ ನನ್ನ ಲೈಫ್ ಸೆಟಲ್ ಆಗ್ಬಿಡುತ್ತೆ. ಈ ಒಂದು ಕಾನ್ಸೆಪ್ಟ್ಸ್, ಈ ಒಂದು ಮೈಂಡ್ ಸೆಟ್ ಇರುವಂತ ಜನ ಆಬ್ವಿಯಸ್ಲಿ ಎಲ್ಲರೂ ಇನ್ಕ್ಲೂಡಿಂಗ್ ನೀವಾಗ್ಲಿ ನಾನಾಗ್ಲಿ ಅದೊಂದು ಮೈಂಡ್ ಸೆಟ್ ಬಂದೇ ಬರುತ್ತೆ. ಎಲ್ಲೋ ಒಂದು ಎಡಬಿಟ್ಟಿರ್ತೀವಿ. ಸೊ ಈ ಒಂದನ್ನ ತಿದ್ಕೊಳ್ಳೋದಕ್ಕೆ ಎಷ್ಟು ಬೇಗ ನೀವು ಲೈಫಲ್ಲಿ ತಿದ್ಕೊಳ್ತೀರೋ ಅಷ್ಟು ರಿಗ್ರೆಟ್ ಮಾಡೋದು ಕಮ್ಮಿ ಆಗುತ್ತೆ. ಈ ತರ ಸಿಚುಯೇಷನ್ಸ್ ನಿಮ್ಗೆ ಒಂದು 2-3 ಎಕ್ಸಾಂಪಲ್ ಕೊಟ್ಟು ನಮ್ಮ ಸಿನಿಮಾದಲ್ಲಿ ಇರೋದು. ಸೊ ಈ ಒಂದು ವಿಷಯಗಳನ್ನ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೋದು. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ನಾವು ನೋಡಿದ್ವಿ ರೋಡ್ ಅಲ್ಲಿ ಜಸ್ಟ್ ಸುಮ್ಮನೆ ಒಂದು ಯೂಟ್ಯೂಬ್ ಏನೋ ವಿಡಿಯೋಗೋಸ್ಕರನೋ ಒಂದು ರೀಲ್ಗೋಸ್ಕರನೋ ಬಂದ್ಬಿಟ್ಟು ವಾಟ್ ಈಸ್ ಯುವರ್ ಬಾಡಿ ಕೌಂಟ್ ಅಂತ ಕೇಳ್ತಾರೆ. ಅಂದ್ರೆ ನಿಮ್ಗೆ ಬಾಡಿ ಕೌಂಟ್ ಕೇಳೋಬೇಕಾದ್ರೆ ರೋಡಿಗೆ ಬಂದ್ಬಿಟ್ಟಿದೆ. ಆ ವ್ಯಾಲ್ಯೂನೇ ಇಲ್ಲ ಆ ರಿಲೇಶನ್ಶಿಪ್ಗೆ. ಹುಡುಗಿರಲ್ಲೇ ನಾವು 5 ಹೇಳ್ತಾರೆ 10 ಹೇಳ್ತಾರೆ, ಲೆಕ್ಕನೇ ಇಲ್ಲ. ಸೊ ಈ ತರ ಒಂದು ಜನರೇಷನ್ ಅಲ್ಲಿ ಯಾಕೆ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ತೋರಿಸಿದೀವಿ. ಅದಕ್ಕೋಸ್ಕರ May 16 ನಮ್ಮ ಸಿನಿಮಾನ ನೋಡಿ.